ನಮಸ್ಕಾರ. ನಾನು ಗಿರೀಶ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕ, ಅರ್ಥಶಾಸ್ತ್ರ ವಿಭಾಗ. ಇವತ್ತು ನಾವು ಮೈಸೂರು ವಿಶ್ವವಿದ್ಯಾನಿಲಯದ BA ಪ್ರಥಮ ಸೆಮಿಸ್ಟರ್ನ ಅರ್ಥಶಾಸ್ತ್ರದ ಪತ್ರಿಕೆಯಾದಂತಹ ಭಾರತದ ಅರ್ಥವ್ಯವಸ್ಥೆ, ಈ ಪತ್ರಿಕೆಯಲ್ಲಿ ನಾವು ಭಾರತದ ರಾಷ್ಟ್ರೀಯ ಆದಾಯದ ಪ್ರವೃತ್ತಿ ಮತ್ತು ರಾಷ್ಟ್ರೀಯ ಆದಾಯದ ಸಂಯೋಜನೆ ಬಗ್ಗೆ ಅಧ್ಯಯನ ಮಾಡೋಣ. ರಾಷ್ಟ್ರೀಯ ಆದಾಯದ ಪ್ರವೃತ್ತಿ ನಮಗೆಲ್ಲ ಗೊತ್ತೇ ಇದೆ. ರಾಷ್ಟ್ರೀಯ ಆದಾಯ ಅಂತಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯವನ್ನು ಅಥವಾ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೀವಿ. ಹಾಗಾದರೆ ರಾಷ್ಟ್ರೀಯ ಆದಾಯದ ಪ್ರವೃತ್ತಿ ಅಂದ್ರೇನು ಅಂತ ಹೇಳಿ ನಾವು ನೋಡೋದಾದರೆ, ವರ್ಷದಿಂದ ವರ್ಷಕ್ಕೆ ರಾಷ್ಟ್ರೀಯ ಆದಾಯದಲ್ಲಾಗಿರುವಂತಹ ಪ್ರಗತಿಯನ್ನು ನಾವು ಪ್ರವೃತ್ತಿ ಅಂತ ಹೇಳಿ ಕರಿತೀವಿ. ಅಂದರೆ ಪ್ರಸ್ತುತ ರಾಷ್ಟ್ರೀಯ ಆದಾಯ ಎಷ್ಟಿದೆ, ಈ ಹಿಂದೆ ಎಷ್ಟಿತ್ತು ಅಂತ ಹೇಳಿ ನಾವು ತಿಳ್ಕೊಳ್ಳೋದನ್ನು ರಾಷ್ಟ್ರೀಯ ಆದಾಯದ ಪ್ರವೃತ್ತಿ ಅಂತ ಹೇಳಿ ಕರಿತೀವಿ ಅಂತ. ಈ ಪ್ರವೃತ್ತಿ ಧನಾತ್ಮಕವಾಗಿರ್ಬೋದು ಅಥವಾ ಋಣಾತ್ಮಕವಾಗಿರ್ಬೋದು ಅಂತ. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ರಾಷ್ಟ್ರೀಯ ಆದಾಯ ಹೆಚ್ಚಾಗಿರ್ಬೋದು ಅಥವಾ ವರ್ಷದಿಂದ ವರ್ಷಕ್ಕೆ ರಾಷ್ಟ್ರೀಯ ಆದಾಯ ಕಡಿಮೆ ಆಗಿರ್ಬೋದು. ಇಲ್ಲಿ ರಾಷ್ಟ್ರೀಯ ಆದಾಯವು ಒಂದು ದೇಶದ ಒಟ್ಟು ಉತ್ಪನ್ನ, ಜನರ ಜೀವನ ಮಟ್ಟ, ಉಳಿತಾಯ ಮತ್ತು ಹೂಡಿಕೆಯ ಪ್ರಮಾಣವನ್ನು ಪ್ರತಿಬಿಂಬಿಸುವುದರ ಮೂಲಕ ಇಡೀ ಆರ್ಥಿಕತೆಯ ಸರ್ವತೋಮುಖ ಅಭಿವೃದ್ಧಿಯನ್ನು ನಿರ್ಧರಿಸುತ್ತೆ ಅಂತ ಹೇಳಿ. ಅಂದರೆ ಯಾವುದೇ ಒಂದು ದೇಶದ ರಾಷ್ಟ್ರೀಯ ಆದಾಯವು ಆ ದೇಶದ ಜನರ ಜೀವನ ಮಟ್ಟ, ಆ ದೇಶದ ಒಟ್ಟು ಉತ್ಪನ್ನ, ಆ ದೇಶದ ಜನರ ಉಳಿತಾಯದ ಪ್ರಮಾಣ ಮತ್ತು ಹೂಡಿಕೆಯ ಪ್ರಮಾಣ. ಯಾಕಪ್ಪ ಅಂತಂದರೆ ರಾಷ್ಟ್ರೀಯ ಆದಾಯ ಹೆಚ್ಚಾಗಿದ್ದಷ್ಟು ಅಥವಾ ಜನರ ಆದಾಯ ಹೆಚ್ಚಾಗಿದ್ದಷ್ಟು ಉಳಿತಾಯದ ಪ್ರಮಾಣ ಹೆಚ್ಚಾಗಿರುತ್ತೆ. ಉಳಿತಾಯದ ಪ್ರಮಾಣ ಹೆಚ್ಚಾಗಿದ್ದಷ್ಟು ಹೂಡಿಕೆಯ ಪ್ರಮಾಣ ಹೆಚ್ಚಾಗಿರುತ್ತೆ. ಹಾಗಾಗಿ ಯಾವುದೇ ಒಂದು ದೇಶದ ರಾಷ್ಟ್ರೀಯ ಆದಾಯವು ಜನರ ಉಳಿತಾಯದ ಮಟ್ಟ ಮತ್ತು ಹೂಡಿಕೆಯ ಮಟ್ಟದ ಮೇಲೆ ಪ್ರಭಾವ ಬೀರುವುದರ ಜೊತೆಗೆ ಆ ದೇಶದ ಸರ್ವತೋಮುಖ ಅಭಿವೃದ್ಧಿಯನ್ನು ನಿರ್ಧರಿಸುತ್ತೆ ಅಂತ ಹೇಳಿ. ರಾಷ್ಟ್ರೀಯ ಆದಾಯ ಹೆಚ್ಚಾಗಿದ್ದರೆ ಆ ದೇಶ ಬಹಳ ಬೇಗ ಅಭಿವೃದ್ಧಿಯನ್ನು ಹೊಂದುತ್ತೆ ಅಂತ. ರಾಷ್ಟ್ರೀಯ ಆದಾಯ ಕಡಿಮೆ ಆದರೆ ಆ ದೇಶ ಹಿಂದುಳಿದ ದೇಶ ಆಗಿದೆ ಅಂತ ಹೇಳಿ ಯಾವುದೇ ಒಂದು ದೇಶದ ಸರ್ವತೋಮುಖ ಪ್ರಗತಿಯನ್ನು ಅಥವಾ ಅಭಿವೃದ್ಧಿಯನ್ನು ಈ ರಾಷ್ಟ್ರೀಯ ಆದಾಯ ನಿರ್ಧಾರ ಮಾಡುತ್ತೆ ಅಂತ. ಭಾರತದಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳವನ್ನು ಸಾಧಿಸಬೇಕಂತ ಹೇಳಿ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹಲವಾರು ಪ್ರಮುಖ ಗುರಿಗಳನ್ನು ನಿಗದಿಪಡಿಸಲಾಗಿತ್ತು ಅಂತ. ಈ ಅವಧಿಯಲ್ಲಿ ಈ ಯೋಜನೆಗಳು ಏನು ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರೀಯ ಆದಾಯದಲ್ಲಿ ಗಣನೀಯವಾದಂಥ ಹೆಚ್ಚಳ ಉಂಟಾಗಿರೋದನ್ನು ನಾವು ಕಾಣ್ಬೋದು. ಇಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಗಣನೀಯವಾಗಿ ಹೆಚ್ಚಳ ಉಂಟಾಗಿದ್ರೂ ಕೂಡ ನಮ್ಮ ನಿರೀಕ್ಷಿತ ಮಟ್ಟ ಏನಿತ್ತು ಅದಕ್ಕಿಂತ ತೀರಾ ಕಡಿಮೆ ಇರೋದನ್ನು ನಾವು ಗಮನಿಸ್ಬೋದು. ಅಂದರೆ ಈ ಏನು ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಗಳಿಂದಾಗಿ ಭಾರತದ ರಾಷ್ಟ್ರೀಯ ಆದಾಯ ಏನೋ ಹೆಚ್ಚಾಗಿರೋದು ಖಂಡಿತವಾಗ್ಲೂ ಹೌದು. ಆದರೆ ನಮ್ಮ ನಿಗದಿತ ಪ್ರಮಾಣ ಏನಿತ್ತು, ನಮ್ಮ ನಿರೀಕ್ಷೆ ಏನಿತ್ತು, ಆ ಮಟ್ಟವನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ನುವಂಥದ್ದು ಒಂದು ವಿಷಾದದ ಸಂಗತಿಯಾಗಿದೆ ಅಂತ. ಈ ನಮ್ಮ ಮುಂದೆ ಇರುವಂಥ ಪಟ್ಟಿ ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಹೇಗೆ ಪ್ರಗತಿಯಾಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೆ ಅಂತ. ಇಲ್ಲಿ ಭಾರತದಲ್ಲಿ ನಿವ್ವಳ ರಾಷ್ಟ್ರೀಯ ಆದಾಯದಲ್ಲಿ ಹೇಗೆ ಹೆಚ್ಚಳ ಉಂಟಾಗಿದೆ ಅಂತ ಹೇಳಿ ನಾವು ಗಮನಿಸೋದಾದರೆ, ಇಲ್ಲಿ ಮೊದಲನೇ ಕಾಲಮ್ನಲ್ಲಿ ವರ್ಷವನ್ನು, ಎರಡನೇ ಕಾಲಮ್ನಲ್ಲಿ ಪ್ರಸ್ತುತದ ಬೆಲೆಗಳಲ್ಲಿ ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ನಾವು ಕೋಟಿ ರೂಪಾಯಿಗಳಲ್ಲಿ ಅಂದಾಜು ಮಾಡ್ತಾ ಇದ್ದೀವಿ. ಮೂರನೇ ಕಾಲಮ್ನಲ್ಲಿ ಸ್ಥಿರ ಬೆಲೆಗಳು ಅಂತಂದರೆ ನಾವು ಆಧಾರ ವರ್ಷ ಅಥವಾ ಮೂಲ ವರ್ಷ ಅಂತ ಏನು ಕರಿತೀವಿ, ಆ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿರೋದನ್ನು ನಾವು ಈ ಪಟ್ಟಿಯ ಮೂಲಕ ಗಮನಿಸ್ಬೋದಾಗಿರುತ್ತೆ ಅಂತ. 1950-51 ಇಸ್ವಿನಲ್ಲಿ ಪ್ರಸ್ತುತದ ಬೆಲೆಗಳಲ್ಲಿ ಭಾರತದಲ್ಲಿ 9,152 ಕೋಟಿ ರೂಪಾಯಿಗಳಷ್ಟು ರಾಷ್ಟ್ರೀಯ ಆದಾಯ ಇರೋದನ್ನು ನಾವು ಕಾಣ್ಬೋದು. ಹಾಗೆ ಅದನ್ನು ಸ್ಥಿರ ಬೆಲೆಗಳಲ್ಲಿ ನಾವು ನೋಡೋದಾದರೆ 2,04,924 ಕೋಟಿ ರೂಪಾಯಿಗಳಷ್ಟು ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಇತ್ತು ಅಂತ ಹೇಳಿ. ತದನಂತರದಲ್ಲಿ 1960-61ರಲ್ಲಿ ಪ್ರಸ್ತುತದ ಬೆಲೆಗಳಲ್ಲಿ 15,593 ಕೋಟಿ ರೂಪಾಯಿಗಳಷ್ಟು ರಾಷ್ಟ್ರೀಯ ಆದಾಯವನ್ನು ಭಾರತ ಪಡೆದಿತ್ತು ಅಂತ. ಸ್ಥಿರ ಬೆಲೆಗಳಲ್ಲಿ 3,09,045 ಕೋಟಿ ರೂಪಾಯಿಗಳಷ್ಟು ರಾಷ್ಟ್ರೀಯ ಆದಾಯ ಬರ್ತಾ ಇತ್ತು ನಮ್ಮ ಭಾರತದಲ್ಲಿ ಅಂತ. ನೆಕ್ಸ್ಟು 1970-71 ಅವಧಿನಲ್ಲಿ ಪ್ರಸ್ತುತದ ಬೆಲೆಗಳಲ್ಲಿ ನೋಡೋದಾದರೆ
40,135 ಕೋಟಿ ರೂಪಾಯಿಗಳಷ್ಟು ರಾಷ್ಟ್ರೀಯ ಆದಾಯ ಭಾರತದಲ್ಲಿ ಇತ್ತು. ಸ್ಥಿರ ಬೆಲೆಗಳಲ್ಲಿ ನಾವು ನೋಡೋದಾದರೆ ಅದೇ ಅವಧಿಯಲ್ಲಿ 4,37,719 ಕೋಟಿ ರೂಪಾಯಿಗಳಷ್ಟು. ನಾವಿಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಅಂದರೆ ಏನು ಇಲ್ಲಿ 10 ವರ್ಷದನ್ನು ನಾವು ಮೆನ್ಷನ್ ಮಾಡಿದ್ದೀವಿ, ಆ ಪ್ರತಿ ವರ್ಷದಿಂದ ವರ್ಷಕ್ಕೆ ನಾವು ಗಮನಿಸ್ತಾ ಹೋದರೆ ರಾಷ್ಟ್ರೀಯ ಆದಾಯದಲ್ಲಿ ಬಹುಪಾಲಷ್ಟು ಹೆಚ್ಚಳ ಉಂಟಾಗಿರೋದನ್ನು ನಾವು ಕಾಣ್ಬೋದಾಗಿದೆ. ಅದೇ ರೀತಿ 1980-81 ಅವಧಿಯಲ್ಲಿ ಪ್ರಸ್ತುತದ ಬೆಲೆಗಳಲ್ಲಿ 1,21,129 ಕೋಟಿ ರೂಪಾಯಿಗಳಷ್ಟು ಭಾರತದ ರಾಷ್ಟ್ರೀಯ ಆದಾಯ ಇರೋದನ್ನು ನಾವು ಗಮನಿಸ್ಬೋದಾಗಿದೆ. ನೋಡಿ, 80-81 ಅವಧಿಯಲ್ಲಿ 1,00,000 ರೂಪಾಯಿಯನ್ನು ದಾಟಿರುವಂಥ ಅಂದರೆ 1,00,000 ಕೋಟಿಗಳಷ್ಟು ರಾಷ್ಟ್ರೀಯ ಆದಾಯ ಹೆಚ್ಚಳ ಉಂಟಾಗಿರೋದನ್ನು ನಾವು ಗಮನಿಸ್ಬೋದಾಗಿದೆ. ಸ್ಥಿರ ಬೆಲೆಗಳಲ್ಲಿ ನಾವು ನೋಡೋದಾದರೆ 5,83,548 ಕೋಟಿ ರೂಪಾಯಿಗಳಷ್ಟು ರಾಷ್ಟ್ರೀಯ ಆದಾಯ ಇರೋದನ್ನು ಕಾಣ್ಬೋದು. ತದನಂತರದಲ್ಲಿ ಹೀಗೇ 1990-91 ಅವಧಿಯಲ್ಲಿ ಪ್ರಸ್ತುತದ ಬೆಲೆಗಳಲ್ಲಿ 4,56,409 ಕೋಟಿ ರೂಪಾಯಿಗಳು, ಸ್ಥಿರ ಬೆಲೆಗಳಲ್ಲಿ 9,67,773 ಕೋಟಿ ರೂಪಾಯಿಗಳು. ನೆಕ್ಸ್ಟು 2000 ಮತ್ತು 2001 ಇಸ್ವಿನಲ್ಲಿ ನಾವು ಗಮನಿಸೋದಾದರೆ ಪ್ರಸ್ತುತದ ಬೆಲೆಗಳಲ್ಲಿ 17,467 ಕೋಟಿ ರೂಪಾಯಿಗಳಷ್ಟು ಭಾರತದ ರಾಷ್ಟ್ರೀಯ ಆದಾಯ ಇರೋದನ್ನು ನಾವು ಗಮನಿಸ್ಬೋದು. ಸ್ಥಿರ ಬೆಲೆಗಳಲ್ಲಿ ನಾವು ನೋಡೋದಾದರೆ 16,47,903 ಕೋಟಿ ರೂಪಾಯಿಗಳು ಭಾರತದ ರಾಷ್ಟ್ರೀಯ ಆದಾಯ ಆಗಿತ್ತು ಅಂಥೇಳಿ. ನಂತರ ನಾವು 2004 ಮತ್ತು 2005 ಇಸ್ವಿಯಲ್ಲಿ ಗಮನಿಸೋದಾದರೆ ಭಾರತದ ರಾಷ್ಟ್ರೀಯ ಆದಾಯ ಪ್ರಸ್ತುತದ ಬೆಲೆಗಳಲ್ಲಿ 25,26,408 ಕೋಟಿ ರೂಪಾಯಿಗಳಾಗಿದ್ದಿತ್ತು. ಅದೇ ಅವಧಿಯಲ್ಲಿ ನಾವು ಸ್ಥಿರ ಬೆಲೆಗಳಲ್ಲಿ ನೋಡೋದಾದರೆ 21,04,520 ಕೋಟಿ ರೂಪಾಯಿಗಳಷ್ಟು ರಾಷ್ಟ್ರೀಯ ಆದಾಯ ಸ್ಥಿರ ಬೆಲೆಗಳಲ್ಲಿ ಇರೋದನ್ನು ಗಮನಿಸ್ಬೋದಾಗಿದೆ ಅಂತ. ನಂತರದಲ್ಲಿ 2008 ಮತ್ತು 2009 ಇಸ್ವಿನ ನಾವು ನೋಡೋದಾದರೆ 49,33,183 ಕೋಟಿ ರೂಪಾಯಿಗಳು ಪ್ರಸ್ತುತದ ಬೆಲೆಗಳಲ್ಲಿ, ಅಂದರೆ ಆ ವರ್ಷದ ಬೆಲೆಗಳಲ್ಲಿಯೇ ನಾವು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋದನ್ನು ನಾವು ಪ್ರಸ್ತುತದ ಬೆಲೆಗಳು ಅಂತ ಹೇಳಿ ಕರಿತೀವಿ. ಸ್ಥಿರ ಬೆಲೆಗಳಲ್ಲಿ ನಾವು ಅಂದಾಜು ಅಂದರೆ ಮೂಲ ವರ್ಷ ಅಥವಾ ಆಧಾರ ವರ್ಷವನ್ನು ನಾವು ಇಟ್ಕೊಂಡು ಅದನ್ನು ಅಂದಾಜು ಮಾಡಿದ್ರೆ ಅದನ್ನು ಸ್ಥಿರ ಬೆಲೆಗಳಲ್ಲಿ ಅಂತೇಳಿ ಕರಿತೀವಿ ಅಂತ. ನೆಕ್ಸ್ಟು 2008-09 ಅವಧಿನಲ್ಲೇ ಸ್ಥಿರ ಬೆಲೆಗಳಲ್ಲಿ ನಾವು ನೋಡೋದಾದರೆ 39,374 ಕೋಟಿ ರೂಪಾಯಿಗಳಷ್ಟು ರಾಷ್ಟ್ರೀಯ ಆದಾಯ ಬಂದಿರೋದನ್ನು ಕಾಣ್ಬೋದು. ನೆಕ್ಸ್ಟು 2010 ಮತ್ತು 2011 ಅವಧಿನಲ್ಲಿ 64,66,860 ಕೋಟಿ ರೂಪಾಯಿಗಳಷ್ಟು ಪ್ರಸ್ತುತದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಇರೋದನ್ನು ನಾವು ಕಾಣ್ಬೋದು. ಅದೇ ಸ್ಥಿರ ಬೆಲೆಗಳಲ್ಲಿ ನಾವು ನೋಡೋದಾದರೆ 46,57,438 ಕೋಟಿ ರೂಪಾಯಿಗಳಷ್ಟು ಸ್ಥಿರ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಇರೋದನ್ನು ಗಮನಿಸ್ಬೋದು 2010 ಮತ್ತು 2011 ಇಸ್ವಿನಲ್ಲಿ. ತದನಂತರದಲ್ಲಿ 2012 ಮತ್ತು 2013 ಏನಿದು ಪರಿಷ್ಕೃತ ಶ್ರೇಣಿಯನ್ನು ನಾವು ಅಳವಡಿಸ್ಕೊಂಡ್ವಿ, ಏನು ನೂತನ ಪರಿಷ್ಕೃತ ಶ್ರೇಣಿ 2012 ಮತ್ತು 2013ರಲ್ಲಿ ಅಳವಡಿಸ್ಕೊಂಡ್ವಿ. ಈ ನಂತರದಲ್ಲಿ ನಾವು ನೋಡೋದಾದರೆ ಪ್ರಸ್ತುತದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ 88,41,733 ಕೋಟಿ ರೂಪಾಯಿಗಳಾಗಿದ್ದಿತ್ತು. ಇದೇ ಅವಧಿನಲ್ಲಿ ನಾವು ಸ್ಥಿರ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋದಾದರೆ 81,93,427 ಕೋಟಿ ರೂಪಾಯಿಗಳಷ್ಟಿತ್ತು. ನಂತರ 2014 ಮತ್ತು 2015ರಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಗಮನಿಸೋದಾದರೆ ಪ್ರಸ್ತುತದ ಬೆಲೆಗಳಲ್ಲಿ 1,12,17,079 ಕೋಟಿ ರೂಪಾಯಿಗಳಷ್ಟು ರಾಷ್ಟ್ರೀಯ ಆದಾಯ ಭಾರತದಲ್ಲಿ ಇರೋದನ್ನು ನಾವು ಕಾಣ್ಬೋದು. ಅಂದರೆ 1 ಕೋಟಿಯನ್ನು ನಾವು 1 ಕೋಟಿ ಸಲ ಇಟ್ಟರೆ ಎಷ್ಟು ಹಣ ಬರುತ್ತೋ ಅಷ್ಟು ನಮ್ಮ ಭಾರತದ ರಾಷ್ಟ್ರೀಯ ಆದಾಯ ಪ್ರಸ್ತುತದ ಬೆಲೆಗಳಲ್ಲಿ ಇರೋದನ್ನು ನಾವು ಗಮನಿಸ್ಬೋದು. ಇದೇ ಅವಧಿನಲ್ಲಿ ನಾವು ಸ್ಥಿರ ಬೆಲೆಗಳಲ್ಲಿ ಗಮನಿಸೋದಾದರೆ 94,266 ಕೋಟಿ ರೂಪಾಯಿಗಳಷ್ಟಿರೋದನ್ನು ನಾವು ಕಾಣ್ಬೋದು. ಇಲ್ಲಿ ಪ್ರಸ್ತುತದ ಬೆಲೆಗಳಿಗೂ ಮತ್ತು ಸ್ಥಿರ ಬೆಲೆಗಳಲ್ಲಿಯೂ ಬಹಳಷ್ಟು ವ್ಯತ್ಯಾಸ ಆಗ್ತಿರೋದನ್ನು ನಾವು ಗಮನಿಸ್ಬೋದು. ಯಾಕೆಂದರೆ ನಾನು ಹೇಳಿದ್ದೀನಿ, ಒಂದು ವರ್ಷದಲ್ಲಿ ಬೆಲೆಗಳು ಹೆಚ್ಚಾಗಿದ್ದರೆ
ಮತ್ತೊಂದು ವರ್ಷಗಳಲ್ಲಿ ಬೆಲೆಗಳು ಕಡಿಮೆ ಆಗಿರುತ್ತೆ. ಹಾಗಾಗಿ ಪ್ರಸ್ತುತದ ಬೆಲೆಗಳಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದಾಗ ನಮಗೆ ನೈಜ ಚಿತ್ರಣ ದೊರೆಯೋದಿಲ್ಲ. ಯಾಕಪ್ಪ ಅಂತಂದರೆ ಬೆಲೆಗಳಲ್ಲಿ ಹೆಚ್ಚಳ ಉಂಟಾಗಿದ್ದರೆ ನಮ್ಮ ರಾಷ್ಟ್ರೀಯ ಆದಾಯ ಹೆಚ್ಚಾಗಿದೆ ಅಂಥೇಳಿ ಬರುತ್ತೆ, ಬೆಲೆಗಳು ಕಡಿಮೆ ಆಗಿದ್ದರೆ ನಮ್ಮ ರಾಷ್ಟ್ರೀಯ ಆದಾಯ ಕಡಿಮೆ ಆಗಿದೆ ಅಂಥೇಳಿ ಬರುತ್ತೆ. ಹಾಗಾಗಿ ನಾವು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ಸ್ಥಿರ ಬೆಲೆಗಳಲ್ಲಿ ಅಥವಾ ಆಧಾರ ವರ್ಷದ ಬೆಲೆಗಳಲ್ಲಿ ಲೆಕ್ಕಾಚಾರವನ್ನು ಮಾಡೋದು ಅತ್ಯಂತ ಸೂಕ್ತವಾದಂಥ ವಿಧಾನ ಆಗಿದೆ ಅಂತ. ನಂತರದಲ್ಲಿ ನಾವು 2017 ಮತ್ತು 18ರಲ್ಲಿ ಇತ್ತೀಚಿನ ಮಾಹಿತಿಯನ್ನು ನಾವು ಗಮನಿಸೋದಾದರೆ 1,64,38,895 ಕೋಟಿಗಳಷ್ಟು ಪ್ರಸ್ತುತದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಇರೋದನ್ನು ನಾವು ಗಮನಿಸ್ಬೋದು. ಅದೇ ಸ್ಥಿರ ಬೆಲೆಗಳಲ್ಲಿ ನಾವು ನೋಡೋದಾದರೆ 1,28,35,04 ಕೋಟಿ ರೂಪಾಯಿಗಳಷ್ಟು ಸ್ಥಿರ ಬೆಲೆಗಳಲ್ಲಿ ಭಾರತದ ರಾಷ್ಟ್ರೀಯ ಆದಾಯ ಇತ್ತು ಅಂತೇಳಿ. ಇಲ್ಲಿ ನಾವು ನಿವ್ವಳ ರಾಷ್ಟ್ರೀಯ ಆದಾಯವನ್ನು ಗಣನೆಗೆ ತೆಗೆದುಕೊಂಡಿದ್ದೀವಿ. ನಿವ್ವಳ ರಾಷ್ಟ್ರೀಯ ಆದಾಯ ಅಂತಂದರೆ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದ ನಂತರ ಉಳಿಯುವಂತಹ ರಾಷ್ಟ್ರೀಯ ಆದಾಯವನ್ನು ನಾವು ನಿವ್ವಳ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ. ಏನು ಸವಕಳಿ ವೆಚ್ಚ ಅಂತೇಳಿ ನಾವು ಗಮನಿಸೋದಾದರೆ, ಈಗ ಉತ್ಪಾದನಾ ಚಟುವಟಿಕೆಯನ್ನು ನಾವು ನಿರಂತರವಾಗಿ ನಡೆಸ್ತಿರುವಂಥ ಸಂದರ್ಭದಲ್ಲಿ ಯಂತ್ರೋಪಕರಣಗಳು ಸೌದು ಹೋಗ್ತಾ ಇರ್ತವೆ. ಆ ಯಂತ್ರೋಪಕರಣಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಉತ್ಪಾದನೆಗೆ ತೊಡಗಿಸ್ಬೇಕು ಅಂತಂದರೆ ಅದರ ಮೇಲೆ ಒಂದಷ್ಟು ರಿಪೇರಿ ವೆಚ್ಚ ಅಥವಾ ಅದನ್ನು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ದುರಸ್ತಿಯನ್ನು ಮಾಡಬೇಕಾಗಿರುತ್ತೆ. ಈ ದುರಸ್ತಿ ವೆಚ್ಚವನ್ನೇ ನಾವು ಸವಕಳಿ ವೆಚ್ಚ ಅಂತೇಳಿ ಕರಿತೀವಿ. ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೆ ನಿವ್ವಳ ರಾಷ್ಟ್ರೀಯ ಆದಾಯ ಸಿಗುತ್ತೆ. ಈ ನಿವ್ವಳ ರಾಷ್ಟ್ರೀಯ ಆದಾಯದ ಅಂಕಿಅಂಶಗಳನ್ನು ನಾವು ಈ ಪಟ್ಟಿಯಲ್ಲಿ ಗಮನಿಸಿದ್ದೀವಿ. ಈ ಪಟ್ಟಿಯ ಮೂಲ ಯಾವುದಪ್ಪ ಅಂತಂದರೆ ಆರ್ಥಿಕ ಸಮೀಕ್ಷೆ. ಏನು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ CSOನವರು ಆರ್ಥಿಕ ಸಮೀಕ್ಷೆಯನ್ನು ನಡೆಸ್ತಾರೆ. ಈ ಆರ್ಥಿಕ ಸಮೀಕ್ಷೆಯ ಮೂಲದಿಂದ ಈ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೀವಿ ಅಂತ. ತದನಂತರದಲ್ಲಿ ರಾಷ್ಟ್ರೀಯ ಆದಾಯದ ಸಂಯೋಜನೆ. ಹೆಸರೇ ಹೇಳ್ತಾ ಇದೆ ಸಂಯೋಜನೆ ಅಂದರೆ ಒಟ್ಟುಗೂಡಿಸುವುದು ಅಂತ ಹೇಳಿ. ರಾಷ್ಟ್ರೀಯ ಆದಾಯ ನಮಗೆ ಹೇಗೆ ಸಿಗುತ್ತೆ, ಯಾವ ಮೂಲಗಳ ಇದು ಒಟ್ಟು ಮಾಹಿತಿಯಾಗಿದೆ ಅಥವಾ ಒಟ್ಟು ಅಂಕಿಅಂಶ ಆಗಿದೆ ಅಂತೇಳಿ ನಾವು ನೋಡೋದಾದರೆ, ರಾಷ್ಟ್ರೀಯ ಆದಾಯವು ಆರ್ಥಿಕತೆಯ ವಿವಿಧ ಕ್ಷೇತ್ರಗಳ ಕೊಡುಗೆಯ ಒಟ್ಟು ಮೊತ್ತವಾಗಿರುತ್ತೆ. ನಮಗೆ ಗೊತ್ತಿದೆ ವಿವಿಧ ಕ್ಷೇತ್ರಗಳು ಯಾವ್ಯಾವುದು ಅಂತಂದರೆ ಕೃಷಿ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ ಮತ್ತು ತೃತೀಯ ವಲಯವಾದಂಥ ಸೇವಾ ಕ್ಷೇತ್ರ. ಈ 3 ವಲಯಗಳ ಕೊಡುಗೆಯನ್ನು ಅಥವಾ ಆದಾಯವನ್ನು ನಾವು ಒಟ್ಟುಗೂಡಿಸಿದಾಗ ಅಥವಾ ಉತ್ಪನ್ನವನ್ನು ನಾವು ಒಟ್ಟುಗೂಡಿಸಿದಾಗ ನಮಗೆ ರಾಷ್ಟ್ರೀಯ ಆದಾಯ ದೊರೆಯುವಂಥದ್ದು ಅಂತ. ಅಂದರೆ ರಾಷ್ಟ್ರೀಯ ಆದಾಯದ ಸಂಯೋಜನೆ ಅಂತಂದರೆ ನಾವು ಕೃಷಿ ವಲಯ, ಕೈಗಾರಿಕಾ ವಲಯ ಮತ್ತು ಸೇವಾ ವಲಯ ಈ 3 ವಲಯದ ಆದಾಯವನ್ನು ನಾವು ಒಟ್ಟುಗೂಡಿಸಿದಾಗ ನಮಗೆ ರಾಷ್ಟ್ರೀಯ ಆದಾಯ ದೊರೆಯುತ್ತೆ, ಒಟ್ಟು ರಾಷ್ಟ್ರೀಯ ಆದಾಯದ ಮೊತ್ತ ದೊರೆಯುತ್ತೆ. ಇಲ್ಲಿ ಸಂಯೋಜನೆಯಲ್ಲಿ ನಾವು ಯಾವ ವಲಯದಿಂದ ಎಷ್ಟು ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ನೀಡ್ತಾ ಇದ್ದಾರೆ, ಕೃಷಿ ಕ್ಷೇತ್ರದಿಂದ ಹೆಚ್ಚು ಕೊಡುಗೆ ಬರ್ತಾ ಇದೆಯಾ, ಕೈಗಾರಿಕಾ ಕ್ಷೇತ್ರದಿಂದ ಹೆಚ್ಚು ಕೊಡುಗೆ ಬರ್ತಾ ಇದೆಯಾ ಅಥವಾ ಸೇವಾ ವಲಯದಿಂದ ಹೆಚ್ಚು ಕೊಡುಗೆ ಬರ್ತಾ ಇದೆಯಾ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದಾಗಿರುತ್ತೆ. ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದಿದಂತಹ ದೇಶಗಳಲ್ಲಿ ಕೃಷಿ ಕ್ಷೇತ್ರದ ಅಥವಾ ಪ್ರಾಥಮಿಕ ವಲಯದ ಪಾಲು ರಾಷ್ಟ್ರೀಯ ಆದಾಯಕ್ಕೆ ಕಡಿಮೆ ಇರುತ್ತೆ. ಯಾಕೆಂದರೆ ಅದು ಅಭಿವೃದ್ಧಿ ಹೊಂದಿದ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಕೈಗಾರಿಕೆ ಮತ್ತು ಸೇವಾ ವಲಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ. ಆದರೆ ಹಿಂದುಳಿದಂತಹ ದೇಶಗಳಲ್ಲಿ ಕೃಷಿಯನ್ನೇ ಪ್ರಮುಖವಾದಂಥ ಕಸುಬಾಗಿ ಅವಲಂಬಿಸಿರೋದ್ರಿಂದ ಸೇವಾ ವಲಯ ಮತ್ತು ಕೈಗಾರಿಕಾ ವಲಯಕ್ಕಿಂತ ಕೃಷಿ ವಲಯದಲ್ಲಿ ಆದಾಯ ಹೆಚ್ಚಾಗಿರೋದನ್ನು ನಾವು ಗಮನಿಸ್ಬೋದಾಗಿರುತ್ತೆ. ಇಲ್ಲಿ ಭಾರತದ ರಾಷ್ಟ್ರೀಯ ಆದಾಯದ ಸಂಯೋಜನೆಯನ್ನು ನಾವು ಈ ಪಟ್ಟಿಯಲ್ಲಿ ಕಾಣ್ಬೋದಾಗಿರುತ್ತೆ. ಇಲ್ಲಿ ವಲಯವಾರು ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಪ್ರಾಥಮಿಕ ವಲಯ ಅಂತಂದರೆ ಕೃಷಿ ವಲಯ, ದ್ವಿತೀಯ ವಲಯ ಅಂತಂದರೆ ಕೈಗಾರಿಕಾ ವಲಯ, ತೃತೀಯ ವಲಯ ಅಂತಂದರೆ ನಂತರದಲ್ಲಿ ಬರುವಂಥ ಸೇವಾ ವಲಯ. ಸೇವಾ ವಲಯ ಅಂದರೆ ಬ್ಯಾಂಕಿಂಗ್, ವ್ಯಾಪಾರ, ವಾಣಿಜ್ಯ, ಸಾರಿಗೆ, ಸಂಪರ್ಕ ಈ ಉದ್ಯೋಗಗಳನ್ನ ಅವಲಂಬಿಸಿರುವಂಥ ವಲಯ ಆಗಿರುತ್ತೆ. 1950-51 ಇಸ್ವಿನಲ್ಲಿ ನಾವು ಭಾರತದ ಒಟ್ಟು ರಾಷ್ಟ್ರೀಯ ಆದಾಯಕ್ಕೆ ಪ್ರಾಥಮಿಕ ವಲಯ ಅಥವಾ ಕೃಷಿ ವಲಯದ ಪಾಲು 61.3% ಅಂದರೆ ಅರ್ಧಕ್ಕಿಂತ ಹೆಚ್ಚಿನ ಆದಾಯ ನಮಗೆ ಕೃಷಿ ಕ್ಷೇತ್ರದಿಂದ ಬರ್ತಾ ಇತ್ತು. ಅರ್ಧಕ್ಕಿಂತ ಹೆಚ್ಚಿನ ಆದಾಯ ಬರ್ತಾ ಇತ್ತು ಅನ್ನೋದಕ್ಕಿಂತ ನಮಗೆ ಬೇರೆ ವಲಯಗಳಲ್ಲಿ ಕಡಿಮೆ ಇತ್ತು ಅಂತ. ಯಾಕೆ ಅಂತಂದರೆ ನಾವು ತೀರಾ ಹಿಂದುಳಿದಂಥ ದೇಶ ಆಗಿದ್ವಿ, ನಾವು ಕೈಗಾರಿಕೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರಲಿಲ್ಲ. ಕೈಗಾರಿಕಾ ವಲಯದಿಂದ ಕೇವಲ 14.5% ಮಾತ್ರ ನಮ್ಮ ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ಬರ್ತಾ ಇತ್ತು.
ತೃತೀಯ ವಲಯ ಅಥವಾ ಸೇವಾ ವಲಯದಿಂದ 24.2% ಶೇಕಡ 24.2% ಆದಾಯ ಬರ್ತಾ ಇತ್ತು ಅಂತ. ನಂತರದಲ್ಲಿ 1960-61 ಅವಧಿಯಲ್ಲಿ ನಾವು ನೋಡೋದಾದರೆ ಪ್ರಾಥಮಿಕ ವಲಯದ ಪಾಲು ಸ್ವಲ್ಪ ಕಡಿಮೆ ಆಗಿರೋದನ್ನು ನಾವು ಕಾಣ್ಬೋದು, 56.6% ಇದ್ದಂಥದ್ದು. ನೆಕ್ಸ್ಟು ದ್ವಿತೀಯ ವಲಯದ ಪಾಲು, ಕೈಗಾರಿಕಾ ವಲಯದ ಪಾಲು 17.1ಕ್ಕೆ ಹೆಚ್ಚಳ ಆಗಿರೋದನ್ನು ನಾವು ಗಮನಿಸ್ಬೋದು. ಅದೇ ರೀತಿ ತೃತೀಯ ವಲಯದಲ್ಲಿ ನಾವು 26.3% ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆಯನ್ನು ನೀಡ್ತಾ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ತದನಂತರದಲ್ಲಿ 1970-71 ಅವಧಿನಲ್ಲಿ ಭಾರತದ ಅರ್ಥವ್ಯವಸ್ಥೆ ವಾರ್ಷಿಕ ಪಂಚವಾರ್ಷಿಕ ಯೋಜನೆಗಳನ್ನ ಹಮ್ಮಿಕೊಂಡು ಹೆಚ್ಚು ಕೃಷಿಯ ಜೊತೆಗೆ ಕೈಗಾರಿಕಾ ಮತ್ತು ಸೇವಾ ವಲಯಕ್ಕೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ರಿಂದಾಗಿ ಪ್ರಾಥಮಿಕ ವಲಯದ ಅಥವಾ ಕೃಷಿ ವಲಯದ ಪಾಲು ಸ್ವಲ್ಪ ಕಡಿಮೆ ಆಗಿರೋದನ್ನು ಕಾಣ್ಬೋದು, 49.2%. ಅಂದರೆ ನಮ್ಮ ರಾಷ್ಟ್ರೀಯ ಆದಾಯದ ಅರ್ಧಕ್ಕಿಂತ ಕಡಿಮೆ ಆಗಿರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಇಲ್ಲಿ ದ್ವಿತೀಯ ವಲಯ ಅಥವಾ ಕೈಗಾರಿಕಾ ವಲಯ ಅಂತ ಏನು ಕರಿತೀವಿ, ಇದರ ಪಾಲು ಶೇಕಡ 23.6%ಕ್ಕೆ ಹೆಚ್ಚಾಗಿದೆ. ಹಾಗೆ ತೃತೀಯ ವಲಯದ ಪಾಲು 30.2%ಕ್ಕೆ ಹೆಚ್ಚಾಗಿರೋದನ್ನು ಗಮನಿಸ್ಬೋದು. ಅಂದರೆ ಯಾವುದೇ ಒಂದು ಆರ್ಥಿಕತೆ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋದಂತೆ ಅಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಕೃಷಿ ಕ್ಷೇತ್ರದ ಪಾಲು ಕಡಿಮೆ ಆಗ್ತಾ ಹೋಗುತ್ತೆ, ಕೈಗಾರಿಕಾ ಕ್ಷೇತ್ರ ಮತ್ತು ತೃತೀಯ ಕ್ಷೇತ್ರದ ಪಾಲು ಹೆಚ್ಚಾಗ್ತಾ ಹೋಗುತ್ತೆ ಅಂತ. ನೆಕ್ಸ್ಟು 1980-81 ಅವಧಿನಲ್ಲಿ ನಾವು ಗಮನಿಸೋದಾದರೆ ಕೃಷಿ ಕ್ಷೇತ್ರದ ಪಾಲು ಕೇವಲ 42.2%ಗೆ ಕಡಿಮೆ ಆಗಿರೋದನ್ನು ನಾವು ಕಾಣ್ಬೋದು 80-81 ಅವಧಿನಲ್ಲಿ. ಇದೇ ಅವಧಿನಲ್ಲಿ ಕೈಗಾರಿಕಾ ವಲಯದ ಪಾಲು 21.1ಕ್ಕೆ ಇಳಿದಿದೆ ಅಂತ. ನಂತರದಲ್ಲಿ ತೃತೀಯ ವಲಯ ನಿರಂತರವಾಗಿ ಹೆಚ್ಚಳ ಆಗ್ತಿರೋದನ್ನು ನಾವು ಗಮನಿಸ್ಬೋದು, 36.4%ಕ್ಕೆ ಹೆಚ್ಚಿರೋದನ್ನು ಗಮನಿಸ್ಬೋದಾಗಿದೆ. ನೆಕ್ಸ್ಟು 1990-91 ಅವಧಿನಲ್ಲಿ ನಾವು ಗಮನಿಸೋದಾದರೆ ಪ್ರಾಥಮಿಕ ಅಥವಾ ಕೃಷಿ ಕ್ಷೇತ್ರದ ಕೊಡುಗೆ 34.6%ಕ್ಕೆ ಕಡಿಮೆಯಾಗಿದೆ, ಕೈಗಾರಿಕಾ ವಲಯದ ಕೊಡುಗೆ 25.6%ಕ್ಕೆ ಹೆಚ್ಚಾಗಿದೆ. ಅದೇ ರೀತಿ ತೃತೀಯ ವಲಯ ಅಥವಾ ಸೇವಾ ವಲಯದ ಕೊಡುಗೆ 39.8%ಕ್ಕೆ ಹೆಚ್ಚಾಗಿರೋದನ್ನು ಗಮನಿಸ್ಬೋದು. ನಂತರದಲ್ಲಿ 2006 ಮತ್ತು 2007ನೇ ಇಸ್ವಿನಲ್ಲಿ ಪ್ರಾಥಮಿಕ ವಲಯ ಅಥವಾ ಕೃಷಿ ವಲಯದ ಪಾಲು ರಾಷ್ಟ್ರೀಯ ಆದಾಯಕ್ಕೆ 27% ಆಗಿರೋದನ್ನು ಗಮನಿಸ್ಬೋದು. ಇದೇ ಅವಧಿನಲ್ಲಿ ಕೈಗಾರಿಕಾ ವಲಯ ಅಥವಾ ದ್ವಿತೀಯ ವಲಯದ ಪಾಲು 27%. ನೋಡಿ, ಈಗ ಆರ್ಥಿಕತೆ ಅಭಿವೃದ್ಧಿಯಾದಂತೆ ಕೃಷಿ ಮತ್ತು ಕೈಗಾರಿಕಾ ವಲಯದ ಕೊಡುಗೆಗಳೆರಡೂ ಕೂಡ ಸಮನಾಗಿರೋದನ್ನು ಗಮನಿಸ್ಬೋದು. ಇದೇ ಅವಧಿನಲ್ಲಿ ತೃತೀಯ ವಲಯದ ಪಾಲು 46%ಗೆ ಹೆಚ್ಚಿರೋದನ್ನು ನಾವು ಕಾಣ್ಬೋದು. ಅಂದರೆ ಬರುತ್ತಿರುವಂಥ ಒಟ್ಟು ಆದಾಯದಲ್ಲಿ 2006-7ನೇ ಇಸ್ವಿನಲ್ಲಿ ತೃತೀಯ ವಲಯದ ಪಾಲೇ ಹೆಚ್ಚಾಗಿದೆ. ಅಂದರೆ ಭಾರತ ಅಭಿವೃದ್ಧಿಯತ್ತ ಹೆಚ್ಚು ಮುಖ ಮಾಡಿದೆ, ಹೆಚ್ಚು ಅಭಿವೃದ್ಧಿಶೀಲ ರಾಷ್ಟ್ರ ಆಗಿದೆ ಅನ್ನೋದನ್ನು ಇದು ಸೂಚಿಸ್ತಾ ಇದೆ. ತದನಂತರದಲ್ಲಿ 2009-10ನೇ ಇಸ್ವಿನಲ್ಲಿ ಪ್ರಾಥಮಿಕ ವಲಯದ ಪಾಲು 19%ಗೆ ಕುಸಿತಿರೋದನ್ನು ಕಾಣ್ಬೋದು. ಅಂದರೆ ನಮ್ಮ ಭಾರತದ ರಾಷ್ಟ್ರೀಯ ಆದಾಯವನ್ನು ನಾವು ₹100 ಅಂತೇಳಿ ಭಾವಿಸಿದ್ರೆ ಕೃಷಿ ವಲಯದಿಂದ ಕೇವಲ ₹19 ಬರ್ತಾ ಇದೆ, ದ್ವಿತೀಯ ವಲಯ ಅಥವಾ ಕೈಗಾರಿಕಾ ವಲಯದಿಂದ ₹31 ಬರ್ತಾ ಇದೆ, ತೃತೀಯ ವಲಯ ಅಥವಾ ಸೇವಾ ವಲಯದಿಂದ ₹51 ಬರ್ತಾ ಇದೆ ಅಂಥೇಳಿ ಕಾಣ್ಬೋದಾಗಿದೆ. ಅಂದರೆ ಈ ಅವಧಿನಲ್ಲಿ ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಕೊಡುಗೆಯನ್ನು ತೃತೀಯ ವಲಯ ನೀಡ್ತಾ ಇರೋದನ್ನು ನಾವು ಗಮನಿಸ್ಬೋದು. ನಂತರ 2012 ಮತ್ತು 2013ನೇ ಇಸ್ವಿನಲ್ಲಿ ಪ್ರಾಥಮಿಕ ವಲಯದ ಪಾಲು 18%ಗೆ ಕುಸಿತಿರೋದನ್ನು ಕಾಣ್ಬೋದು. ನೆಕ್ಸ್ಟು ದ್ವಿತೀಯ ವಲಯದ ಪಾಲು 29% ಆಗಿರೋದನ್ನು ಗಮನಿಸ್ಬೋದು. ಇಲ್ಲಿ ತೃತೀಯ ವಲಯ ಯಾಕೆ ಈ ಎರಡು ಕ್ಷೇತ್ರಗಳು ಕಡಿಮೆಯಾಗಿದೆ ಅಂದರೆ ತೃತೀಯ ವಲಯ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಿ ಹೆಚ್ಚಿನ ಪಾಲನ್ನು ನೀಡ್ತಾ ಇದೆ, 53%. ಅಂದರೆ ₹100 ಆದಾಯ ಭಾರತಕ್ಕೆ ಬರ್ತಾ ಇದ್ದರೆ ಅದರಲ್ಲಿ ₹53 ತೃತೀಯ ವಲಯದಿಂದನೇ ಬರ್ತಾ ಇದೆ ಅಂತ. ನಂತರದಲ್ಲಿ ನಾವು 2012 ₹51 2009-10ರಲ್ಲಿ 2012-13ನೇ ಇಸ್ವಿಯನ್ನು ಗಮನಿಸೋದಾದರೆ 18% ಕೃಷಿ ವಲಯ, ದ್ವಿತೀಯ ವಲಯದಲ್ಲಿ 29%, ತೃತೀಯ ವಲಯದಲ್ಲಿ 53% ಆಗಿದೆ. ನಂತರ 2017 ಮತ್ತು 2018ನೇ ಇಸ್ವಿಯನ್ನು ನಾವು ಗಮನಿಸೋದಾದರೆ ಪ್ರಾಥಮಿಕ ವಲಯದ ಪಾಲು ಕೇವಲ 14%ಗೆ ಕಡಿಮೆಯಾಗಿದೆ. ಯಾಕೆಂದರೆ ಪಂಚವಾರ್ಷಿಕ ಅವಧಿಯಲ್ಲಿ
ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಕೈಗಾರಿಕಾ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದರಿಂದಾಗಿ ಕೈಗಾರಿಕೆಗಳು ಮತ್ತು ಸೇವಾ ವಲಯ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದ್ರಿಂದಾಗಿ 2017-18ರ ವೇಳೆಗೆ ಪ್ರಾಥಮಿಕ ವಲಯದ ಪಾಲು ಕೇವಲ 14%ಗೆ ಕುಸಿದಿದೆ. ದ್ವಿತೀಯ ವಲಯದ ಪಾಲು 31%ಗೆ ಹೆಚ್ಚಾಗಿದೆ. ಅದೇ ರೀತಿ ತೃತೀಯ ಕ್ಷೇತ್ರ ಅಥವಾ ಸೇವಾ ವಲಯದ ಪಾಲು 55%ಗೆ ಹೆಚ್ಚಾಗಿರೋದನ್ನು ನಾವು ಗಮನಿಸ್ಬೋದಾಗಿದೆ ಅಂತಾರೆ. ಇಲ್ಲಿ ರಾಷ್ಟ್ರೀಯ ಆದಾಯದ ಸಂಯೋಜನೆ ಅಂತ ಅಂದರೆ ರಾಷ್ಟ್ರೀಯ ಆದಾಯಕ್ಕೆ ಯಾವ ಕ್ಷೇತ್ರಗಳು ಎಷ್ಟೆಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಅಂತ ಹೇಳಿ. ರಾಷ್ಟ್ರೀಯ ಆದಾಯವನ್ನು ನಾವು 100 ರೂಪಾಯಿ, ಶೇಕಡ 100 ಅಂತ ಅಂದರೆ 100 ರೂಪಾಯಿ ಅಂತೇಳಿ ಭಾವಿಸಿದ್ರೆ ಯಾವ ವಲಯದಿಂದ ಎಷ್ಟೆಷ್ಟು ರೂಪಾಯಿಗಳು ನಮ್ಮ ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ಬರ್ತಾ ಇದೆ ಅಥವಾ ಎಷ್ಟು % ಬರ್ತಾ ಇದೆ ಅನ್ನೋದನ್ನು ಇದು ಸೂಚಿಸುತ್ತೆ. ಇಲ್ಲಿ ಆರ್ಥಿಕತೆ ಪ್ರಗತಿಯತ್ತ ಮುನ್ನಡೆದಂತೆ ಪ್ರಾಥಮಿಕ ವಲಯವಾದಂಥ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳ ಪಾಲು ಕಡಿಮೆಯಾಗುತ್ತೆ. ಯಾಕೆಂದರೆ ಯಾವಾಗಲೂ ಕೃಷಿ ಕ್ಷೇತ್ರದ ಉತ್ಪನ್ನಗಳ ಬೆಲೆ ಕಡಿಮೆಯಾಗಿರುತ್ತೆ. ನಾವು ಕೃಷಿಗೆ ಕಡಿಮೆ ಮಹತ್ವವನ್ನು ಕೊಟ್ಟಾಗ ಅವುಗಳ ಪಾಲು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಅದಕ್ಕೆ ವಿರುದ್ಧವಾಗಿ ಕೈಗಾರಿಕೆ ಮತ್ತು ಸಾರಿಗೆ ಸಂಪರ್ಕ ಸೇವೆಗಳ ಕೊಡುಗೆಯಲ್ಲಿ ಹೆಚ್ಚಳ ಉಂಟಾಗೋದನ್ನು ನಾವು ಗಮನಿಸ್ಬೋದಾಗಿದೆ ಅಂತ. ಇದನ್ನೇ ಸಂಯೋಜನೆ ಅಂತ ಹೇಳಿ ನಾವು ಕರಿತೀವಿ. ಭಾರತದ ರಾಷ್ಟ್ರೀಯ ಆದಾಯದ ಸಂಯೋಜನೆ ಈ ರೀತಿ ಇದೆ ಅಂತ ಹೇಳಿ. ಧನ್ಯವಾದಗಳು.